ದಾವಣಗೆರೆ ಬೈ ಎಲೆಕ್ಷನ್ ಕೇಸರಿ ಪಡೆ ಶಕ್ತಿ ಪ್ರದರ್ಶನ. ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಾಮಿನೇಷನ್. ದಾವಣಗೆರೆಯ ಮಹಾನಗರ ಪಾಲಿಕೆಯಲ್ಲಿ ನಾಮಪತ್ರ ಸಲ್ಲಿಕೆ. ದಾವಣಗೆರೆಯ ಬೈ ಎಲೆಕ್ಷನ್ ಕೇಸರಿ ಪಡೆಯ ಶಕ್ತಿ ಪ್ರದರ್ಶನ. ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಾಮಿನೇಷನ್. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ನಾಮಪತ್ರ ಸಲ್ಲಿಕೆ. ಹಮಾಲಿ ಮಾಡುವ ಮಗನನ್ನ ಗೆಲ್ಲಿಸಬೇಕು ಯತ್ನ. ಬಿಜೆಪಿ ಕಾರ್ಯಕರ್ತರೇ ಸೇರಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಸಿದ್ಧಾಂತ ಒಪ್ಪಿಕೊಂಡು ಯಾರೇ ಬಂದರೂ ಸ್ವಾಗತ. ನಿನ್ನೆ ಮುಸ್ಲಿಂ ಮುಖಂಡರು ಬಿಜೆಪಿ ಸೇರಿದ್ದಾರೆ. ಯಡಿಯೂರಪ್ಪ, ರೇಣುಕಾಚಾರ್ಯ, ಜಿಎಂ ಸಿದ್ದೇಶ್ವರ್ ಪ್ರಮುಖ ಬಿಜೆಪಿ ನಾಯಕರು ಕ್ಷೇತ್ರಕ್ಕೆ ಬಂದಿದ್ದಾರೆ. ಮತ್ತೆ ಮೆರವಣಿಗೆ ಮುಖಾಂತರ ಬಂದು ನಾಮಪತ್ರ ಸಲ್ಲಿಕೆ. ಈ ಸಲ ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಮಾಡುತ್ತೇವೆ. ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆಲ್ಲೋದು ಫಿಕ್ಸ್ ಎಂದ ಶ್ರೀನಿವಾಸ್. ದಾವಣಗೆರೆ ಬೈ ಎಲೆಕ್ಷನ್ ಕೇಸರಿ ಪಡೆಯ ಶಕ್ತಿ ಪ್ರದರ್ಶನ. ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಾಮಿನೇಷನ್. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ನಾಮಪತ್ರ ಸಲ್ಲಿಕೆ. ಹಮಾಲಿ ಮಾಡುವ ಮಗನನ್ನ ಗೆಲ್ಲಿಸಬೇಕು ಅಂತ ಯತ್ನ. ಬಿಜೆಪಿ ಕಾರ್ಯಕರ್ತರೇ ಸೇರಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಿದ್ಧಾಂತ ಒಪ್ಪಿಕೊಂಡು ಯಾರೇ ಬಂದರೂ ಸ್ವಾಗತವಿದೆ. ನಿನ್ನೆ ಮುಸ್ಲಿಂ ಮುಖಂಡರು ಬಿಜೆಪಿ ಪಕ್ಷ ಸೇರಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ, ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಭಾರತೀಯ ಜನತಾ ಪಾರ್ಟಿ ಯಾರು ಬಂದ್ರು ಬೇಡ ಅನ್ನಲ್ಲ. ಪಕ್ಷ ಒಂದು ಸಿದ್ಧಾಂತವನ್ನ ಒಪ್ಪಿ ಬಂದವ್ರಿಗೆ ಯಾವತ್ತೂ ಕೂಡ ಬೇಡ ಅನ್ನಲ್ಲ. ನಮ್ಮ ಪಕ್ಷ ನಮ್ಮ ಜೊತೆಗೆ ಕೈಗೆ ಶಕ್ತಿ ಕೊಟ್ಟು ನನ್ನ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷ ಜೊತೆಗೆ ಅಂತ ಹೇಳಿದ್ರೆ ಮುಕ್ತ ಆಹ್ವಾನವನ್ನು ನೀಡ್ತಾರೆ. ನಾನು ನಿನ್ನೆನೂ ಹೇಳಿದ್ದೆ ತಮ್ಮ ಎದುರಿಗೆ, ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಬಸವಣ್ಣಪ್ಪ ಯತ್ನಾಳರವರು ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಹಿರಿಯರವರು ನಮಗಿಂತ ಅನುಭವಿಸ್ತಿದ್ದಾರೆ. ಒಬ್ಬ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ ಯಾವುದೇ ರೀತಿಯಂಥ ನಿರ್ಧಾರ ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಮೇ 4ಕ್ಕೆ ಉತ್ತರ ಕೊಡ್ತೀವಿ, ನೋಡ್ತೀವಿ. ಅದವ್ರ ಆಂತರಿಕ ವಿಚಾರ. ಅದು ಯಾವಾಗಲೂ ಕೂಡ ನಾವು ನಮ್ದು ಏನು ಅಜೆಂಡಾವನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ, ಅಭಿವೃದ್ಧಿಯ ಪದದತ್ತ ಬಿಜೆಪಿ ಅಂತ ಏನು ಹೋಗ್ತಾ ಇದೀವಿ ಅದ್ರ ಇಟ್ಕೊಂಡು ರಾಜಕೀಯ ಮಾಡ್ತೀವಿ. ಸರ್, ತುಂಬ ಒಳ್ಳೆಯ ಆಲ್ರೆಡಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಮತ್ತು ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಒಂದು ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ಸನ್ನು ಕಿತ್ತೊಗಿಬೇಕು, ಭಾರತೀಯ ಜನತಾ ಪಾರ್ಟಿಯನ್ನು ತರಬೇಕು ಅಂತ ಹೇಳಿ ಇವತ್ತು ಅದಕ್ಕಿಂತ ಎಲ್ಲ ಖುಷಿಯಾಗಿ ಏನಿದೆ ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋಂಥದ್ದು ಏನಿದೆ ಅದು ಭಾಳ ಹುಮ್ಮಸ್ಸಿದೆ ದಾವಣಗೆರೆ ದಕ್ಷಿಣದಲ್ಲಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿಯೇ ತೀರುತ್ತೆ. ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿರೋದು ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಎಲ್ಲರಲ್ಲೂ ಸಂತಸ ತಂದಿದೆ. ಬಿಜೆಪಿಯ ಪಕ್ಷ ಸಿದ್ಧಾಂತವನ್ನ ಒಪ್ಪಿ ಯಾರೇ ಬಂದರೂ ನಾವು ಸ್ವಾಗತಿಸ್ತೇವೆ. ನಿನ್ನೆಯೂ ಕೂಡ ಮುಸ್ಲಿಂ ಮುಖಂಡರು ಬಿಜೆಪಿಯನ್ನ ಸೇರಿಕೊಂಡಿದ್ದಾರೆ. ಯಾರೇ ಬಂದರೂ ಸ್ವಾಗತ ಇದೆ. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಗೆಲುವು ಸಾಧಿಸಿಯೇ ತೀರುತ್ತೆ ಅಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಈ ಬಾರಿ ದಕ್ಷಿಣಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ, ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಸರ್ ಇಲ್ಲಿ ಬನ್ನಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.